ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನಿವತ್ತು ನಮ್ಮ ಆಫೀಸ್ ಹತ್ರ ಹೋಗಬೇಕಿತ್ತು, ಸ್ವಲ್ಪ ಕೆಲಸ ಇದೆ ಬಾ ಅಂತ ಹೇಳಿದ್ದಾರೆ. ಹಂಗಾಗಿ ರೆಡಿ ಆಗ್ತಿದ್ದೀನಿ, ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಬೆಳಗ್ಗೆ ಟಿಫನ್ ಮಾಡೋಣ, ಟಿಫನ್ ಅವರಿಗೂ ತೊಗೊಂಡೋಗ್ಬೇಕಿತ್ತು. ಚಿತ್ರಾನ್ನ ಮಾಡಿ ತೊಗೊಂಡೋಗೋಣ ಅಂದ್ಬಿಟ್ಟು ಬೇಗ ಬೇಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಪ್ಲೈನಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮಾಡಿಕೊಂಡು ತೊಗೊಂಡೋಗ್ಬೇಕು, ಮಕ್ಳಿಗೂ ರೆಡಿ ಮಾಡಿಕೊಡ್ಬೇಕು. ಮಕ್ಕಳೆಲ್ಲ ರೆಡಿ ಆಗ್ತಿದ್ದಾರೆ, ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡು ಓದ್ಕೊಂಡು ಬರ್ಕೊಂಡು. ಇವತ್ತು ಅವ್ರ ಕೆಲಸ ಎಲ್ಲ ಅವರವರೇ ಮಾಡಿಕೊಂಡು ರೆಡಿ ಆಗ್ತಾರೆ. ನಾನು ಸ್ವಲ್ಪ ಕೆಲಸ ಇದೆ, ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ ಅಂತೆ. ಹಾಗಾಗಿ ಅವರವರೇ ರೆಡಿ ಆಗ್ತಾಯಿದ್ದಾರೆ. ಮಗಳಿಗೆ ಸ್ನಾನ ಎಲ್ಲ ನಾನೇ ಮಾಡಿಸ್ಬೇಕು. ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಸ್ನಾನ ಮಾಡಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೆ. ಮಗಳಿಗೆ ಹೋಮ್ವರ್ಕ್ ಬ್ಯಾಲೆನ್ಸ್ ಇತ್ತು, ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಳು. ಹಾಗೆ ನಾನು ಅವ್ರಿಗೆ ವಾಟ್ರ್ ಬಾಟ್ಲಿ ಎಲ್ಲ ತುಂಬಿಕೊಂಡು ಹಾಗೆ ಅಡುಗೆ ಮಾಡ್ಕೊಂಡಿದ್ದೆ. ಚಿತ್ರಾನ್ನ ಅಲ್ವಾ, ಬೇಗ ಆಗುತ್ತೆ, ಏನು ಜಾಸ್ತಿ ಕೆಲಸ ಇರಲ್ಲ. ಸಿಂಪಲ್ಲಾಗಿ ರೈಸ್ ಮಾಡಿಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಾನು ಆಫೀಸಿಗೇನು ಡೈಲಿ ಹೋಗಲ್ಲ, ಮಂತ್ಲಿ 2 ಟೈಮ್ಸ್ ಇಲ್ಲಾಂದರೆ 3 ಟೈಮ್ಸ್ ಹೋಗ್ತೀನಿ. ಏನಾದರೂ ಕೆಲಸ ಇದ್ದರೆ ಮಾತ್ರ. ನನಗಲ್ಲಿ ಮಾಡೋವಂಥ ಕೆಲಸ ಏನೂ ಇರಲ್ಲ. ಆದರೆ ಇವತ್ತು ಸ್ವಲ್ಪ ಅವ್ರು ಬ್ಯುಸಿ ಇರೋದ್ರಿಂದ ಅವರೆಲ್ಲ ಹೊರಗಡೆ ಹೋಗೋಕ್ಕಿತ್ತಂತೆ. ಹಾಗಾಗಿ ಸ್ವಲ್ಪ ಹೊತ್ತು ಬಂದು ಕಂಪ್ನಿ ಹತ್ರ ಕೂತ್ಕೊಂಡು ನಾನು ಮಧ್ಯಾಹ್ನ ತನಕ ಹೊರಗಡೆ ಹೋಗಬೇಕು, ಕೆಲಸ ಇದೆ ಅಂತ ಹೇಳಿದರು. ಹಾಗಾಗಿ ನಾನು ಕೂತ್ಕೊಂಡು ಬರೋದಲ್ವಾ, ಏನು ಬೇರೆ ಕೆಲಸ ಏನಿರಲ್ಲ, ಹೋಗೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ. ಮಕ್ಕಳನ್ನೆಲ್ಲ ರೆಡಿ ಮಾಡಿಬಿಟ್ಟು ಅವರಿಗೂ ಟಿಫನ್ ಎಲ್ಲ ರೆಡಿ ಮಾಡಿಕೊಂಡೆ. ಟಿಫನ್ ಎಲ್ಲ ರೆಡಿ ಮಾಡಿಕೊಂಡು ಹುಡುಗರು ಇರ್ತಾರೆ, ಆದರೆ ಇವ್ರು ಇರಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ತಿದ್ದು ಬರೋಣ ಅಂತ ಹೊರಟೆ. ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ. ಬಟ್ಟೆ ಒಣಗಾಕ್ಬಿಟ್ಟು ಮಕ್ಕಳನ್ನ ರೆಡಿ ಮಾಡಿಕೊಂಡು ಅವರಿಗೂ ಬಾಕ್ಸಿಗೆ ತಿನ್ನೋದಕ್ಕೆಲ್ಲ ಕಟ್ಬಿಟ್ಟು. ಚಿತ್ರಾನ್ನ ಮಾಡೋದು ತುಂಬಾ ಈಸಿ. ಎಂಥ ಬ್ಯಾಚುಲರ್ಸ್ ಕೂಡ ಅಡುಗೆ ಮಾಡ್ಕೊಂಡು ತಿನ್ಬೋದು. ನಾವೆಲ್ಲ ಮದುವೆಗಿಂತ ಮುಂಚೆ ಇದು ಕೂಡ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಇವಾಗಾದರೆ ಎಲ್ಲ ಅಡುಗೆನೂ ಮಾಡೋಕ್ಕೆ ಬರುತ್ತೆ. ಈಗಿನ ಮಕ್ಕಳಿಗಂತೂ ಎಲ್ಲನೂ ಕಲ್ತ್ಕೊತಾರೆ, ತುಂಬ ಅಡ್ವಾನ್ಸ್ ಆಗಿದೆ. ನನ್ನ ಅಡುಗೆ ನೋಡ್ತಾ ನೋಡ್ತಾ ನನ್ನ ಮಗಳೇ ಬೇಕಾದರೆ ಟ್ರೈ ಮಾಡ್ತಾಳೆ. ಆದರೆ ನಾನೇನು ಬಿಡಲ್ಲ, ಚಿಕ್ಕವಳಲ್ವಾ, ಸುಮ್ಮನೆ ಯಾಕೆ, ಅವ್ರ ಕೆಲಸ ಅವ್ರು ಮಾಡಿದರೆ ಸಾಕು. ಅವರು ಓದೋದು ಬರೆಯೋದು ಅವ್ರ ಕೆಲಸ ಅವ್ರು ಮಾಡಿಕೊಂಡ್ರೆ ಸಾಕು. ಇದಕ್ಕಂತಲೇ ನಾವಿದ್ದೀವಲ್ವ, ಯಾಕೆ ಅವ್ರಿಗೆ ಟೆನ್ಷನ್ ಅಂದ್ಬಿಟ್ಟು ನಾನು ರೆಡಿ ಆಗಿಬಿಟ್ಟು ಹೊರಟೆ. ನಾನು ರೆಡಿಯಾಗಿ ಅವಳನ್ನೂ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಹಾಗೆ ನಾನು ಅವ್ರಿಗೆ ಟಿಫನ್ ತಗೊಂಡು ಹೊರಟೆ. ನೋಡ್ತೀನಿ ಹೋಗಿ ಏನು ಕೆಲಸ ಏನಾದರೂ ಇದ್ದರೆ ಮಾಡ್ತೀನಿ, ಇಲ್ಲಾಂದರೆ ಸುಮ್ಮನೆ ಕೂತ್ಕೊಳ್ಳೋದು ಬೋರ್ ಆಗುತ್ತೆ. ಮಿಷಿನ್ ಸೌಂಡ್ ತುಂಬಾ ಇರುತ್ತೆ. ಹಾಗಾಗಿ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟೆ. ಆಟೋ ಸ್ಟ್ಯಾಂಡಿಗೆ ನಡ್ಕೊಂಡೇ ಹೋದೆ. ನಾನಿವತ್ತು ಆಟೋದಲ್ಲೇ ಹೋಗ್ತೀನಿ. ಬಸ್ಸಿಗೆ ಬೆಳಗ್ಗೆ ಹೋದರೆ ಈ ಕಡೆಯಿಂದ ಹೋಗುವಾಗ ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ತಾರೆ, 1 ಕಿಲೋಮೀಟ್ರ್ ಅಷ್ಟು ನಡ್ಕೊಂಡು ಹೋಗಬೇಕು. ಹಾಗಾಗಿ ನಾನು ಆಟೋದಲ್ಲಿ ಹೋಗ್ತೀನಿ. ಆಟೋದಲ್ಲಿ ಹೋದರೆ ಹತ್ರದಲ್ಲೇ ನಿಲ್ಲಿಸ್ತಾರೆ. ಹಾಗಾಗಿ ಆಟೋದಲ್ಲಿ ಹೋಗ್ಬಿಟ್ಟು ಅಲ್ಲಿ ಇಳ್ಕೊಂಡ್ರೆ ಬಂದು ಕರ್ಕೊಂಡು ಹೋಗ್ತಾರೆ. ಕಂಪ್ನಿಗೂ ನಾನು ಇಳಿಯೋ ಈ ಸ್ಟಾಪಿಗೂ 5 ನಿಮಿಷ ಆಗುತ್ತೆ ಅಷ್ಟೇ. ಹಾಗಾಗಿ ಆಟೋದಲ್ಲಿ ಹೋದರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಆಟೋದಲ್ಲಿ ಹೋಗ್ತೀನಿ. ಬರುವಾಗ ಬಸ್ಸಿಗೆ ಬರ್ತೀನಿ. ಬಸ್ಸು ನಮ್ಮ ಆಫೀಸ್ ಹತ್ರದಿಂದನೇ ಬಸ್ ಸಿಗುತ್ತೆ. ಬಸ್ ಬಂದುಬಿಟ್ಟು ಇಲ್ಲಿ ನಮ್ಮ ಮನೆ ಹತ್ರ ಸ್ಟಾಪಲ್ಲಿ ನಿಲ್ಲುತ್ತೆ. ಅಲ್ಲಿಂದ ನಡ್ಕೊಂಡು ಬರ್ಬೋದು, ಈ ಹತ್ರನೇ ಇದೆ, ತುಂಬ ದೂರ ಏನಿಲ್ಲ. ಹಾಗಾಗಿ ನಾನು ಬರುವಾಗ ಬಸ್ಸಲ್ಲಿ ಬರ್ತೀನಿ, ಹೋಗುವಾಗ ಆಟೋದಲ್ಲಿ ಹೋಗ್ತೀನಿ. ಇಲ್ಲಾಂದರೆ ಬಂದು ಕರ್ಕೊಂಡು ಹೋಗ್ತಾರೆ. ಹಂಗೆ ಇಳಿದ್ಬಿಟ್ಟು ಬಂದಿರಲಿಲ್ಲ, ಅವರಿನ್ನೂ ತುಂಬ ಬ್ಯುಸಿ ಇದ್ದರೆ, ಹಂಗಾಗಿ ನಾನು ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆಲ್ಲ ಬಂದರು. ಅಲ್ಲೇ ನಿಂತಿರು ಅಂದರೆ ಬರ್ತಾ ಇದೆಯಲ್ಲ ಅಂತ ಬೈದರು. ಪರವಾಗಿಲ್ಲ, ನಡ್ಕೊಂಡು ಬರ್ತೀನಿ, ಅಲ್ಲಿ ನಿಂತ್ಕೊಂಡು ಏನು ಮಾಡೋದು ಅಂದ್ಬಿಟ್ಟು ಹೋಗ್ತಾಯಿದ್ದೆ. ಅಷ್ಟೊತ್ತಿಗೆ ಕಂಪ್ನಿಗೆ ಹೋಗ್ಬಿಟ್ಟು ಅವರು ಸ್ವಲ್ಪ ಅದಿದ್ದು ಕೆಲಸ ಮಾಡಿಕೊಂಡ್ರು. ಸ್ವಲ್ಪ ಬ್ಯುಸಿ ಇದ್ದರು, ಏನೋ ರಿಪೋರ್ಟ್ಸ್ ಎಲ್ಲ ರೆಡಿ ಮಾಡ್ಕೊಬೇಕು, ಬೇರೆ ಕಂಪ್ನಿಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಕಸ್ಟಮರ್ ಕಂಪ್ನಿನಲ್ಲಿ ಏನೋ ಮೀಟಿಂಗ್ ಇದೆ, ಬರೋದಕ್ಕೆ ಕೇಳಿದ್ದಾರೆ ಅಂದ್ಬಿಟ್ಟು ರಿಪೋರ್ಟ್ಸ್ ಎಲ್ಲ ರೆಡಿ ಮಾಡ್ಕೊತಿದ್ರು. ನಾನು ಹಂಗೆ ಟಿಫನ್ ಎಲ್ಲ ತೊಗೊಂಡೋಗಿದ್ನಲ್ಲ, ಟಿಫನ್ ಹಾಕ್ಕೊಡೋಣ ಅಂದ್ಬಿಟ್ಟು ಹಾಕ್ಕೊಟ್ಟೆ. ಟಿಫನ್ ಹಾಕ್ಕೊಟ್ಕೊಂಡು ಹಾಗೆ ಸ್ವಲ್ಪ ಅವರೇನೋ ವರ್ಕ್ ಮಾಡ್ಕೊತಾಯಿದ್ರು. ನಾನು ಚಿಕ್ಕ ಪುಟ್ಟ ಎಂಟ್ರಿ ಮಾಡೋ ಅಂಥದ್ದು ಎಂಟ್ರಿ ಮಾಡಿಬಿಟ್ಟು ಮಧ್ಯಾಹ್ನ ಊಟ ಅಲ್ಲಿಗೆ ಬಂದಿತ್ತು. ಊಟ ತರಿಸಿದ್ರು. ವರ್ಕರ್ಸಿಗೆ ಊಟ ಕೊಡ್ತಾರಲ್ವ, ಅವ್ರ ಜೊತೆ ಇವತ್ತು ನಾನು ಕೂತ್ಕೊಂಡು ಊಟ ಮಾಡಿದೆ. ಒಬ್ಬ ಹುಡುಗ ಲೀವಲ್ಲಿ ಇದ್ದಂಗಾಗಿ ಅವನ ಊಟನೇ ಉಳಿದಿತ್ತಲ್ವ, ಮಧ್ಯಾಹ್ನ ನಾನು ಅದೇ ಊಟ ಮಾಡಿಕೊಂಡೆ. ಅವರು ಹೊರಗಡೆ ಹೋಗಿದ್ದರು, ಅವರು ಹೊರಗಡೆಯಿಂದ ಊಟ ಮಾಡ್ಕೊಂಡು ಬಂದರು. ಹಾಗೆ ಟೈಮ್ ಆಗೋಯಿತು. ನಾನು ಮಧ್ಯದಲ್ಲಿ ಏನೂ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ವರ್ಕರ್ಸ್ ಎಲ್ಲ ಇದ್ರಲ್ಲ, ಅವ್ರ ಮುಂದೆ ಏನು ಅಂದ್ಬಿಟ್ಟು ಏನೂ ಮಾಡ್ಕೊಳ್ಳಿಲ್ಲ. ಹಾಗೆ ಸಂಜೆ ಆಯಿತು. ನಾನು 4:30-5 ಗಂಟೆಗೆ ಮನೆಗೆ ಹೊರಟ್ಬಿಟ್ಟು ಬಸ್ಸಿಗೆ ಬಂದೆ. ಬಸ್ಸಿಗೆ ಬಂದು ಮಗಳನ್ನ ಕರ್ಕೊಂಡು ಬರೋಕ್ಕಂದ್ಬಿಟ್ಟು ಸ್ಕೂಲ್ ಹತ್ರ ಹೋದೆ. ಮಗಳು ಆಟ ಆಡ್ಕೊಂಡಿದ್ಲು. ಡೈರೆಕ್ಟು ನಾನು ಸ್ಕೂಲ್ ಹತ್ರನೇ ಹೋದೆ. ಆಫೀಸಿಂದ ಬಂದುಬಿಟ್ಟು ಸ್ಕೂಲ್ ಹತ್ರನೇ ಹೋದೆ. ಮಗಳು ಆಟ ಆಡ್ಕೊಂಡಿದ್ಲು. ಹಾಗೆ ಸ್ವಲ್ಪ ಹೊತ್ತು 5 ನಿಮಿಷ ಆಟ ಆಡ್ತೀನಿ ಅಂದ್ಲು. ಹಾಗಾಗಿ 5 ನಿಮಿಷ ನಿಂತ್ಕೊಂಡು ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದೆ. ಬರ್ತಾ ಮಮ್ಮಿ ಏನಾದರೂ ತಕ್ಕೊಡು ಅಂದ್ಬಿಟ್ಟು ಒಳದಾರಿಲಿ ಬಂದ್ವಲ್ಲ, ಬರ್ತಾ ಅಲ್ಲೊಂದು ಒಳದಾರಿನಲ್ಲಿ ಅಂಗಡಿ ಇತ್ತು. ಹಾಗಾಗಿ ಅಲ್ಲೇ ಅಂಗಡಿನಲ್ಲೇನೋ ಸ್ನ್ಯಾಕ್ಸ್ ತಗೊಂಡು ತಿನ್ಕೊತ ಬಂದ್ವಿ ನಾವು. ಮನೆಗೆ ಬರೋ ಅಷ್ಟೊತ್ತಿಗೆ ಆಯಿತು 5:30-6 ಗಂಟೆ ಆಗೋಯಿತು. ಹಾಲು ಕಾಯಿಸ್ಬಿಟ್ಟು ಅವಳಿಗೆ ಹಾರ್ಲಿಕ್ಸ್ ಮಾಡಿಕೊಟ್ಟು ನಾನು ಕಾಫಿ ಕುಡ್ಕೊಂಡೆ.
ನಾನು ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಅವಳು ಬರ್ಕೊತ ಕೂತ್ಕೊಂಡ್ಲು. ನಾನು ಅಡುಗೆ ಮಾಡ್ಕೊಳ್ಳೋಣ, ಟೈಮ್ ಆಯಿತು ನೈಟಿಗೆ ಅಂದ್ಬಿಟ್ಟು. ನೈಟು ಸಾಂಬಾರು, ತೊಂಡೆಕಾಯಿ ಸಾಂಬಾರು ಮಾಡಿ ರೈಸ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತೀನಿ. ನಾನು ತೊಂಡೆಕಾಯಿನ ಉಪ್ಪಾಕಿ ತೊಳ್ಕೊತೀನಿ, ಅದಕ್ಕೆ ಮೆಡಿಸಿನ್ಸ್ ಎಲ್ಲ ಯೂಸ್ ಮಾಡಿರ್ತಾರಲ್ವ, ಹಂಗಾಗಿ ಉಪ್ಪಾಕಿ ಸ್ವಲ್ಪ 5 ನಿಮಿಷ ನೆನೆಸ್ಬಿಟ್ಟು ತೊಳ್ಕೊತೀನಿ. ಹಾಗೆ ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡೆ. ಮಸಾಲೆಗೆಲ್ಲ ರೆಡಿ, ಎಣ್ಗಾಯಿ ಥರ ಮಾಡ್ಕೊತೀನಿ ನಾನು ಸಾಂಬಾರು. ಆದರೆ ಸ್ವಲ್ಪ ತೆಳು ಮಾಡ್ಕೊತೀನಿ, ಬೆಳಗ್ಗೆ ಚಪಾತಿಗೂ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ತೆಳು ಮಾಡ್ಕೊತೀನಿ. ಚಪಾತಿಗಾಗಲಿ, ರೊಟ್ಟಿಗಾಗಲಿ, ದೋಸೆಗೆ ಚೆನ್ನಾಗಿರುತ್ತೆ. ಒಬ್ರೊಬ್ರು ಒಂದೊಂದು ರೀತಿ ಮಾಡ್ತಾರೆ. ತೊಂಡೆಕಾಯಿ ಹೆಸ್ರು ಕಾಳು ಹಾಕ್ಬಿಟ್ಟು ಪಲ್ಯ ಮಾಡಿದರೂ ಚೆನ್ನಾಗಿರುತ್ತೆ, ಬಸ್ಸಾರು ಮಾಡಿದರೂ ಚೆನ್ನಾಗಿರುತ್ತೆ. ನಾನಿವತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ಜಾಸ್ತಿ ನಾನು ಬಸ್ಸಾರು ಪಲ್ಯ ಮಾಡ್ತೀನಿ. ನಾನಿವತ್ತು ಸ್ವಲ್ಪ ಗ್ರೇವಿ ಥರ ಸಾಂಬಾರು ಮಾಡ್ಕೊತೀನಿ. ಒಬ್ರೊಬ್ರು ಒಂದೊಂದು ರೀತಿ ಮಾಡ್ತಾರೆ. ಅವ್ರವ್ರಿಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ತಾರೆ. ನಾನು ಈ ರೀತಿ ಜಾಸ್ತಿ ಮಾಡಲ್ಲ, ಪಲ್ಯ ಬಸ್ಸಾರು ಮಾಡ್ತೀನಿ. ಇವತ್ತು ಈ ಥರ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಇದು ಕೂಡ ಚೆನ್ನಾಗಿರುತ್ತೆ. ಎಣ್ಗಾಯಿ ಥರ ಫುಲ್ ಎಣ್ಣೆನಲ್ಲೇ ಫ್ರೈ ಮಾಡಿಕೊಂಡು ಸಾಂಬಾರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ನಾನು ಎಣ್ಗಾಯಿಗೆ ಹಾಕೋ ಮಸಾಲೆನೇ ಹಾಕ್ಕೊತೀನಿ. ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ರುಬ್ಕೊಂಡ್ಬಿಟ್ಟು ಇವಾಗ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಿಂಪಲಾಗಿ ಸಾಂಬಾರು ಮಾಡ್ಕೊತೀನಿ. ಮೊದಲಿಗೆ ಕುಕ್ಕರ್ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಆದಮೇಲೆ ಒಗ್ಗರಣೆಗೆ ಈರುಳ್ಳಿನಾದ್ರೂ ಯೂಸ್ ಮಾಡ್ಕೊಬೋದು, ಬೆಳ್ಳುಳ್ಳಿನಾದ್ರೂ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಈರುಳ್ಳಿ ಯೂಸ್ ಮಾಡ್ಕೊತಾ ಇದ್ದೀನಿ. ಉಪ್ಪಾಕಿ ತೊಳೆದು ಕಟ್ ಮಾಡ್ಕೊಂಡಿರುವಂಥ ತೊಂಡೆಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆದಮೇಲೆ ಒಂದು 5 ನಿಮಿಷ ಮುಚ್ಚಿಡ್ತೀನಿ ನಾನು. ಮುಚ್ಚಿಡೋದ್ರಿಂದ ಸ್ವಲ್ಪ ಉಪ್ಪು ಎಲ್ಲ ಎಳ್ಕೊಳ್ಳುತ್ತೆ, ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಬಾಡ್ಕೊಂಡಿದೆ. ಒಬ್ರೊಬ್ರು ಒಂದೊಂದು ರೀತಿ ಮಾಡ್ತಾರೆ. ಇದೇನು ನಮಗೆ ಗೊತ್ತಿರಲಿಲ್ವಾ ಅಂದ್ಕೊಬೇಡಿ, ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಒಂದ್ಸರಿ ನೀವು ಈ ರೀತಿ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಈ ಟೈಮಲ್ಲಿ ಹೆಸರು ಕಾಳು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ತೊಳೆದಿಟ್ಟಿರುವಂಥ ಹೆಸರು ಕಾಳು ನೆನೆಸಿಲ್ಲ, ಏನಿಲ್ಲ, ನೀಟಾಗಿ 2-3 ಸರಿ ತೊಳೆದು ಸೇರಿಸ್ಕೊತೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಟಿರುವಂಥ ಮಸಾಲೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ, ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದ್ರೂ. ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಿ ಬಿಸಿ ಬಿಸಿ ರೈಸ್ ಜೊತೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ತೊಂಡೆಕಾಯಿ ಸಾಂಬಾರು ಅಂದರೆ ಈ ರೀತಿ ಮಾಡಿದರೆ ತಿಂತಾರೆ. ಪಲ್ಯ ಮಾಡಿದರೆ ಅಷ್ಟೊಂದು ತಿನ್ನಲ್ಲ, ಪಲ್ಯ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿನ್ನಲ್ಲ. ಇದರಲ್ಲಿ ಅಟ್ಲೀಸ್ಟ್ ತೊಂಡೆಕಾಯಿ ತಿಂದಿಲ್ಲ ಅಂದ್ರೂ ಸಾಂಬಾರಾದರೂ ತಿಂತಾರೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಅದರಲ್ಲಿ ನನ್ನ ಮಗಳಿಗೆ ಮಾತ್ರ ತೊಂಡೆಕಾಯಿ ಅಂದರೆ ತುಂಬಾ ಇಷ್ಟ. ಈ ಕಡೆ ಸಾಂಬಾರು ಮಾಡೋಕ್ಕೆ ಇಟ್ಕೊಂಡು ನಾನು ಇಲ್ಲಿ ರೈಸಿಗೆ ಇಟ್ಕೊತಾ ಇದ್ದೀನಿ. ನೋಡಿ, ಈ ಕಡೆ ರೈಸು ಆಗುತ್ತೆ, ಆ ಕಡೆ ಸಾಂಬಾರು ಆಗುತ್ತೆ. ಸಾಂಬಾರು 2 ವಿಷಲ್ ಬಂದರೆ ಸಾಕು. ತುಂಬ ಚೆನ್ನಾಗಿದೆ, ಫ್ಲೇವರ್ ಅಂತೂ ಘಮ ಘಮ ಅಂತ ಇದೆ. ಬಿಸಿ ಬಿಸಿ ರೈಸ್ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಟೈಮ್ ಆಯಿತು, 9 ಗಂಟೆ ಆಯಿತು, ಊಟ ಬಡಿಸ್ಕೊಡ್ತೀನಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿದರೆ ಎಲ್ಲಿ ಬೆಳೆದ್ಬಿಡ್ತಾರೆ ಅಂತ ಯೋಚನೆ ಮಾಡಿಬಿಡಿ. ನಾವೊಬ್ಬರನ್ನ ಬೆಳೆಸಿದ್ರೆ ನಮ್ಮನ್ನೊಬ್ಬರು ಬೆಳೆಸೋರು ಇದ್ದೇ ಇರ್ತಾರೆ. ನಾವು ಮಾಡೋ ಕೆಲಸದಲ್ಲಿ ನಿಯತ್ ಅನ್ನೋದಿದ್ರೆ ಯಾರು ಸಪೋರ್ಟ್ ಮಾಡಲಿಲ್ಲ ಅಂದರೂ ದೇವ್ರ ಸಪೋರ್ಟ್ ಇದ್ದೇ ಇರುತ್ತೆ. ನಾವು ಮಾಡೋ ಕೆಲಸ ನಿಯತ್ತಾಗಿರ್ಬೇಕಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.